ಸಚಿವರಾಗಿ ಲಕ್ಷ್ಮಣ್ ಸವದಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ರು. ಬೆಳಗಾವಿ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಲಕ್ಷ್ಮಣ ಸವದಿ ಅವರ ಮಿನಿಸ್ಟರ್ ಪೋಸ್ಟ್ ಕೊಟ್ಟಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರಿಗೆ, ಸಹಕಾರಿ ರಂಗದ ಬಿಸ್ಮಾರ್ ಲಕ್ಷ್ಮಣ ಸವದಿ ಅವರಿಗೆ, ಲಕ್ಷ್ಮಣ ಸವದಿ ಅವರಿಗೆ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಲಕ್ಷ್ಮಣ್ ಸವದಿ ಅವರ ನೇಮಕವನ್ನು ಸ್ವಾಗತಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಅಭಿಮಾನಿಗಳು ಭರ್ಜರಿ ಸಂಭ್ರಮಾಚರಣೆ ನಡೆಸಿದ್ರು. ಸವದಿ ಪರ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. 2023ರ ವಿಧಾನಸಭಾ ಚುನಾವಣೆಗೆ ಮುನ್ನ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ಲಕ್ಷ್ಮಣ್ ಸವದಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ರು. ಬಳಿಕ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ದ ಸವದಿ ಅವರಿಗೆ ಇದೀಗ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಸ್ಥಾನ ದೊರೆತಿದ್ದು ಅವರ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿದೆ. ಇವತ್ತು 2ನೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದಂತ ಬೆಳಗಾವಿಗೆ, ಅದು ಚಿಕ್ಕೋಡಿ ವಿಭಾಗದಲ್ಲಿ ಬರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಹಾಲಿ ಶಾಸಕರಾದಂತ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ಸಮಾಜದ ಹಿರಿಯರಾದಂತ ಗಾಣಿಗೆ ಸಮಾಜದ ಹಿರಿಯರಾದಂತ ಲಕ್ಷ್ಮಣ್ ಸವದಿ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಇವತ್ತಿನ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಗಾಣಿಗೆ ಸಮಾಜ ವತಿಯಿಂದ ಅವರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಅವರು ಬಿಜೆಪಿ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಇವತ್ತಿಗೆ 3 ವರ್ಷ ಆಯ್ತು, ಮೂರುವರೆ ವರ್ಷ ಆಗ್ಲಿಕ್ಕೆ ಬಂತು. ಇಲ್ಲಿವರೆಗೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನು ಕೊಟ್ಟಿದ್ರು, ವಾಗ್ದಾನವನ್ನು ಕೊಟ್ಟಿದ್ರು. ವಾಗ್ದಾನ ಪ್ರಕಾರ ಇವತ್ತಿನ ದಿನ ಕೇಂದ್ರದಲ್ಲಿರ್ತಕ್ಕಂಥ ಎಎಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇರ್ಬೋದು, ಸೋನಿಯಾ ಗಾಂಧೀಜಿ ಅವರು ಇರ್ಬೋದು, ರಾಹುಲ್ ಗಾಂಧೀಜಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧೀಜಿ ಅವರು ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಜಿ ಅವರು ಇರ್ಬೋದು, ಸುರ್ಜೇವಾಲಾಜಿ ಅವರು ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಯುವಕರಂತೆ ಕಣ್ಮಣಿಯಾಗಿ ತಮ್ಮದೇ ಆದಂತ ಛಾಪ್ ಮೂಡಿಸಿದಂತ ಹೊಸದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಸಹ ನಮ್ಮ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾನೆ ಅನ್ನುವಂತ ಮತ್ತು ಆಶಾಭಾವನೆಯನ್ನು ಕೊಟ್ಟಿರು. ಅದರ ಜೊತೆಗೆ ನೂತನವಾಗಿ ಕೆಪಿಸಿ ಅಧ್ಯಕ್ಷರಾದಂತ ಬಿ.ಕೆ. ಹರಿಪ್ರಸಾದ್ ಜಿ ಅವರು ಇರ್ಬೋದು, ನಮ್ಮ ಹಿಂದಿನ 3 ವರ್ಷದ ಮಾಜಿ ಮುಖ್ಯಮಂತ್ರಿಗಳಾದ ಹಿಂದುಳಿದ ವರ್ಗದ ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಅವರಿಗೆ ಮಂತ್ರಿ ಸ್ಥಾನವನ್ನು ಇವತ್ತಿನ ದಿನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಇವತ್ತಿನ ದಿನ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ದಿಲ್ಲಿಯಲ್ಲಿರ್ತಕ್ಕಂಥ ನಮ್ಮ AICC ಇದರಲ್ಲಿ ಇರ್ತಕ್ಕಂಥ ಮೇನ್ ಇರ್ತಕ್ಕಂಥ ಎಲ್ಲರಿಗೂ ನಮ್ಮ ಸಮಾಜ ಬೆಳಗಾವಿ ಜಿಲ್ಲೆಯ ಗಾಣಿಗ ಸಮಾಜದ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಧೀಮಂತ ನಾಯಕ, ಸಹಕಾರಿ ಭೀಷ್ಮ, ಅದರ ಜೊತೆಗೆ ವಿಶೇಷವಾಗಿ ಗಾಣಿಗ ಸಮಾಜದ ನಾಯಕತ್ವ ಅಂತ ಹೆಸರು ರಾಜ್ಯಾದ್ಯಂತ ಪಡೆದಿರುವಂತಹ ಲಕ್ಷ್ಮಣ್ ಸವದಿ ಅವರಿಗೆ ಈಗಿನ ಘನ ಸರ್ಕಾರ ತಡವಾಗಿ ಬಹಳ ಎಲ್ಲ ಉತ್ಸುಕತೆಯಿಂದ ಕರ್ನಾಟಕದ ಅವರ ಸಮುದಾಯ ಹಾಗೂ ಅವರ ಅಭಿಮಾನಿಗಳ ಒಂದು ಉತ್ಸಾಹಕ್ಕೆ ಕರ್ನಾಟಕ ಘನ ಸರ್ಕಾರ ಉತ್ಸಾಹ ಕೊಟ್ಟದ್ದು ಅಲ್ಲದೆ ಅವರಿಗೆ ಮುಂಬರುವ ದಿನಮಾನದೊಳಗೆ ಕೇವಲ ಗಾಣಿಗ ಸಮಾಜ ಅಲ್ಲದ ಇಡೀ ಒಂದು ಸಮುದಾಯ ಮತ್ತು ರಾಜ್ಯವನ್ನ ನಡೆಸುವಂತ ಒಂದು ಜವಾಬ್ದಾರಿಯನ್ನ ಅವರಿಗೆ ಘನ ಸರ್ಕಾರ ಕೊಟ್ಟಿದೆ. ಅವರಿಗೆ ಆ ಘನ ಸರ್ಕಾರಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಗಾಣಿಗ ಸಮಾಜದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಮೆನುಗ್ರಾಮ್ಗೆ.